ಕಾಂಗ್ರೆಸ್ನಲ್ಲೀಗ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಡಿನ್ನರ್ ಪಾರ್ಟಿ ರಾಜಕೀಯಕ್ಕೆ, ಅಧಿಕಾರ ಹಂಚಿಕೆ ಹಾಗೂ ಜಿಗ್ಗಾಟಕ್ಕೆ ಅಲ್ಪ ವಿರಾಮವನ್ನ ಹಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಸುರ್ಜೇವಾಲಾ ಅವರ ಸಭೆಯಲ್ಲಿ ಶಾಸಕರು, ಸಚಿವರುಗಳ ಮೇಲೆ ಸಚಿವರು ಸಿಎಂ ಡಿಸಿಎಂ ಕಾರ್ಯವೈಖರಿ ಬಗ್ಗೆಯೂ ಕೂಡ ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ಸಭೆಯ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಒಂದು ಕಡೆ ತ್ಯಾಗದ ಮಾತು, ಮತ್ತೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳಲು ಕಸರತ್ತು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಹೊರಗೆಲ್ಲ ಚೆನ್ನಾಗಿದ್ದೀವಿ ಎಂಬ ತೋರಿಕೆ, ಒಳಗೆ ಮಾತ್ರ ಯಾವಾಗ ಯಾರ ಕುರ್ಚಿಗೆ ಯಾರು ಪೆಟ್ಟು ಕೊಡ್ತಾರೆ ಎಂಬ ಹೆದರಿಕೆ ಶುರುವಾದಂತೆ ಕಾಣುತ್ತಿದೆ. ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಇಂದು ಇಡೀ ದಿನ ಕಾಂಗ್ರೆಸ್ ನಾಯಕರೆಲ್ಲ ಪಕ್ಷ ಸಂಘಟನೆ ಹಾಗೂ ಆಂತರಿಕ ಗೊಂದಲ ನಿಭಾಯಿಸುವ ಕೆಲಸದಲ್ಲೇ ಬ್ಯುಸಿಯಾಗಿದ್ರು. ಇದಕ್ಕಾಗಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ರು. ಸುರ್ಜೇವಾಲಾ ಬೆಂಗಳೂರು ತಲುಪುತ್ತಿದ್ದಂತೆ ನಮ್ಮ ಪಕ್ಷದಲ್ಲಿ ಎಲ್ಲ ಸರಿಯಿದೆ, ಯಾವುದೇ ಗೊಂದಲ ಇಲ್ಲ ಅಂತ ಆಲ್ ಈಸ್ ವೆಲ್ ಎಂದು ತೋರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. Naturally, BJP is perturbed by it. On one side, Yatnal is baying for blood of Vijendra. On the other side, Ashwath Narayan and Ashok keep fighting. On another hand, Janata Dal and BJP are fighting a fratricidal war, but that is their leadership to settle. In order to hide their misdeeds and failures, they continue to manufacture stories in order to attack the Congress guarantee. ಮಾತಲ್ಲಿ ಎಲ್ಲ ಸರಿ ಇದೆ ಅಂದ್ರೂ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಕೂಡ ಅವರದ್ದೇ ಆಗಿತ್ತು. ಹೀಗಾಗಿ ಇಡೀ ದಿನ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ನಾಯಕರ ಜೊತೆ ಮಾತಾಡುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವ ಆಂತರಿಕ ಬೇಗುದಿ ಶಮನಕ್ಕೆ ಮದ್ದೇನು ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಬೆಳಿಗ್ಗೆ 11ಕ್ಕೆ ಕೆಪಿಸಿಸಿ ವಿಸ್ತೃತ ಸರ್ವ ಸದಸ್ಯರ ಸಭೆ ನಡೆಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ನಡೆಸಿದ್ರು. ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಸುರ್ಜೇವಾಲಾ ಭಾಗಿಯಾದರು. ಅದರಲ್ಲೂ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಯಲ್ಲಿ ಮಾತಾಡಿದ್ದ ಸಿಎಂ ಹಾಗೂ ಡಿಸಿಎಂ ಪಕ್ಷದ ನಾಯಕರ ಕೆಲಸಗಳನ್ನು, ಅದರಲ್ಲೂ ಮುಖ್ಯವಾಗಿ ಅವರು ಮಾಡಿದ ಅಧಿಕಾರ ತ್ಯಾಗವನ್ನ ಉಲ್ಲೇಖಿಸಿಯೇ ಮಾತಾಡಿದ್ದು ವಿಶೇಷವಾಗಿತ್ತು. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಇಷ್ಟಕ್ಕೂ ಸಿಎಂ ಹಾಗೂ ಡಿಸಿಎಂ ಹೀಗೆ ತ್ಯಾಗದ ಮಾತಿನ ಮೂಲಕ ತಮ್ಮ ಕುರ್ಚಿಯನ್ನು ತ್ಯಾಗ ಮಾಡಲು ಮುಂದಾಗುತ್ತಾರಾ, ಅಥವಾ ಕುರ್ಚಿ ತ್ಯಾಗದ ಸಂದರ್ಭ ಬಂದಾಗ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ ಎಂಬ ಸಂದೇಶ ರವಾನಿಸಿದ್ರಾ ಎಂಬ ಬಗ್ಗೆಯೂ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಶುರುವಾಗಿದೆ. ಇದರ ನಡುವೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಸೇರಿ ಸರ್ಕಾರದ ಸಚಿವರ ಕಾರ್ಯವೈಖರಿ ಬಗೆಗಿನ ತ್ರೈಮಾಸಿಕ ವರದಿಯನ್ನು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ನೀಡಿದ್ರು. ಸುರ್ಜೇವಾಲಾಗೆ ಸಲ್ಲಿಕೆಯಾಗಿರುವ ಸೀಕ್ರೆಟ್ ವರದಿಯಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗಿದೆ. ಜೊತೆಗೆ ಯಾವೆಲ್ಲ ಸಚಿವರ ಹೇಳಿಕೆಗಳಿಂದ ರಾಜ್ಯದಲ್ಲಿ ಯಾವ ಸ್ವರೂಪದ ವಿವಾದಗಳು ಸೃಷ್ಟಿಯಾಗಿದ್ದವು, ಯಾವೆಲ್ಲ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ದಾರೆ, ಹಾಗೆಯೇ ಪಕ್ಷ ಸಂಘಟನೆಯ ಕೆಲಸಕ್ಕೆ ಸಚಿವರು ಸಮಯ ನೀಡಿದ್ದಾರೆ. ಇನ್ನು ಜಿಲ್ಲಾ ಪ್ರವಾಸದ ವೇಳೆ ಸಚಿವರಾದವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ನೀಡಿದ ವಿವರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಅಹವಾಲು ಸ್ವೀಕಾರದ ವಿವರವನ್ನೂ ಇದರಲ್ಲಿ ಸೇರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಇದೇ ವೇಳೆ ಆಯಾ ಸಚಿವರು ತಮ್ಮ ಇಲಾಖೆ ನಿರ್ವಹಣೆಗೆ ಎಷ್ಟು ಆದ್ಯತೆ ನೀಡಿದ್ದಾರೆ ಎಂಬ ವಿವರವೂ ಈ ವರದಿಯಲ್ಲಿದ್ದು, ಇಲಾಖಾವಾರು ಯೋಜನೆ ಅನುಷ್ಠಾನದಲ್ಲಿ ಸಚಿವರ ಸಾಧನೆ ಮತ್ತು ವೈಫಲ್ಯಗಳನ್ನೂ ಪಟ್ಟಿ ಮಾಡಲಾಗಿದೆಯಂತೆ. ಹೀಗೆ ಸಚಿವರ ಕಾರ್ಯವೈಖರಿ ಬಗ್ಗೆ ವರದಿ ಕೊಟ್ಟಿರುವ ಸಿಎಂ ಹಾಗೂ ಡಿಸಿಎಂ ರಾಜ್ಯದಲ್ಲಿ ಶೀಘ್ರವೇ ಸಂಪುಟ ಪುನರಚನೆಯ ಮುನ್ಸೂಚನೆ ನೀಡಿದ್ದಾರೆ. ಹೀಗಾಗಿ ಸಂಕ್ರಾಂತಿ ನಂತರ ಕಾಂಗ್ರೆಸ್ನಲ್ಲಿ ಕೆಲವು ಸಚಿವರು ಕುರ್ಚಿ ಕಳೆದುಕೊಳ್ಳುವುದು ನಿಶ್ಚಿತ ಎಂದು ಹೇಳಲಾಗುತ್ತಿದೆ.
ಸಿದ್ದು ಶಿವಕುಮಾರ್ ಬಣಗಳಿಂದ ದೂರು ಪ್ರತಿದೂರು. ಡಿನ್ನರ್ ಮೀಟಿಂಗ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ದೂರು. ಇವತ್ತು ರಾಜ್ಯ ಉಸ್ತುವಾರಿ ಬೆಂಗಳೂರಿಗೆ ಬಂದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳಿಂದ ಪರಸ್ಪರರ ವಿರುದ್ಧ ದೂರು ಪ್ರತಿದೂರುಗಳು ಸುರ್ಜೇವಾಲಾ ಅವರಿಗೆ ಸಲ್ಲಿಕೆಯಾಗಿವೆ ಎಂದು ಹೇಳಲಾಗುತ್ತಿದೆ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ನಡೆಸಲು ಪದೇ ಪದೇ ಅಡಚಣೆ ಮಾಡುತ್ತಿದ್ದು ಡಿಕೆ ಶಿವಕುಮಾರ್ ಬಣದವರು ಆಡಳಿತ ಮಾಡೋಕೆ ಬಿಡುತ್ತಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲೂ ಮೂಗು ತೂರಿಸುವ ಕೆಲಸ ಆಗ್ತಿದೆ. ಅಧಿಕಾರ ಹಂಚಿಕೆ ಗೊಂದಲ ಸೃಷ್ಟಿಸಿದ್ದೇ ಡಿಕೆ ಶಿವಕುಮಾರ್ ಅವರು. ಪವರ್ ಶೇರಿಂಗ್ ಗೊಂದಲ ಸೃಷ್ಟಿಸಿದ್ಯಾಕೆ ಅನ್ನೋದಕ್ಕೆ ಮೊದಲು ಸ್ಪಷ್ಟನೆ ಕೊಡಲಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ರಾಜ್ಯ ಪ್ರವಾಸ ಮಾಡ್ತಿಲ್ಲ, ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಸಿಎಂ ಬಣ ಸುರ್ಜೇವಾಲರಿಗೆ ದೂರು ಕೊಟ್ಟಿದೆ ಎನ್ನಲಾಗಿದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಬಣ ದೂರು ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಪದೇ ಪದೇ ಯಾಕೆ ಚರ್ಚೆ ಮಾಡಬೇಕು? ಪದೇ ಪದೇ ಸಿಎಂ ಬಣದ ನಾಯಕರು ನಡೆಸೋ ಡಿನ್ನರ್ ಸಭೆಗಳನ್ನು ನಿಲ್ಲಿಸಬೇಕು. ಅಧಿಕಾರ ಹಂಚಿಕೆ ವಿಷಯವನ್ನ ಕೆಣಕಿದ್ದು ಅವರು. ಮೊದಲು ಅವರೇ ಬಹಿರಂಗವಾಗಿ ಮಾತಾಡಿದ್ಯಾಕೆ ತಿಳಿಸಲಿ. ಜಾತಿ ಜನಗಣತಿ ವಿಷಯವನ್ನ ತೆಗೆದ್ರು. ಸಭೆ ನಡೆಸದೆ, ಅಭಿಪ್ರಾಯ ಸಂಗ್ರಹಿಸದೆ ವರದಿ ಜಾರಿಗೆ ಯಾರೂ ಒತ್ತಾಯ ಹಾಕಬಾರದು. ಅಧಿಕಾರ ಹಸ್ತಾಂತರದ ಬಗ್ಗೆ 2023ರಲ್ಲಿ ಆಗಿರುವ ಒಪ್ಪಂದವನ್ನ ಪಾಲನೆ ಮಾಡೋಕೆ ಹೇಳಿ ಅಂತಾನೂ ದೂರು ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಬಣದ ಆರೋಪ ಪ್ರತ್ಯಾರೋಪಗಳನ್ನು ಸ್ವೀಕರಿಸಿರುವ ಸುರ್ಜೇವಾಲಾ ಪಕ್ಷದ ಉಸ್ತುವಾರಿಯಾಗಿ ರಾಜ್ಯ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರಂತೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಮಾತಾಡಬಾರದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸಭೆಗಳನ್ನು ನಿಲ್ಲಿಸಬೇಕು. ಗುಂಪುಗಾರಿಕೆ ಬಿಡಿ, ಒಗ್ಗಟ್ಟಾಗಿರಿ, ಪಕ್ಷ ಸಂಘಟಿಸಿ, ಯಶಸ್ವಿ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ. ಇದಿಷ್ಟು ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಕಲಿಗಳಿಗೆ ಕೊಟ್ಟ ಸಂದೇಶ. ಯಾವಾಗ ಪಕ್ಷಕ್ಕಾಗಿ ದುಡಿದವರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿದ್ರೋ ಆಗಲೇ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ಸಂಪುಟ ಪುನರಚನೆಯಾಗುತ್ತೆ. ಕಳಪೆ ಸಾಧನೆ ಮಾಡಿದ ಮಂತ್ರಿಗಳು, ಭ್ರಷ್ಟಾಚಾರ ಆರೋಪ ಹೊತ್ತ ಸಚಿವರು ಹೊರಗಿರ್ತಾರೆ ಅನ್ನೋದು ಚರ್ಚೆಯಲ್ಲಿದೆ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರೂ ನಾವು ಬದ್ಧವಾಗಿರ್ತೀವಿ ಎಂದು ಸಚಿವರು ಹೇಳಿಕೊಂಡಿದ್ದಾರೆ. ಇನ್ನೂ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ಶುರುವಾಗಿದೆ. ಸಭೆಯಲ್ಲಿ ಶಾಸಕರ ಅಹವಾಲುಗಳಿಗಿಂತಲೂ ನಾಯಕರ ಮಾತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಸಜ್ಜುಗೊಳ್ಳುವಂತೆ ಶಾಸಕರಿಗೂ ಪಕ್ಷದ ಹೈಕಮಾಂಡ್ನಿಂದ ಸೂಚನೆ ಸಿಕ್ಕಿದೆ. ಆದರೆ ಶಾಸಕರು ಮಾತ್ರ ತಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಿಲ್ಲ, ಆದಷ್ಟು ಬೇಗ ಅಭಿವೃದ್ಧಿಗೆ ಫಂಡ್ ಕೊಡಿ, ಇಲ್ಲದೆ ಹೋದರೆ ಜನರು ಮಾತ್ರವಲ್ಲ ಪಕ್ಷದ ಕಾರ್ಯಕರ್ತರೂ ನಮ್ಮ ಮಾತು ಕೇಳೋದಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಒಳಬೇಗುದಿಗೆಲ್ಲ ಸುರ್ಜೇವಾಲಾ ಮದ್ದು ಅರಿಯೋ ಕೆಲಸ ಮಾಡಿದ್ದಾರೆ. ಇನ್ನೊಂದು ಕಡೆ ಸಂಪುಟ ಪುನರಚನೆ ಬಗ್ಗೆಯೂ ವರದಿ ಪಡೆದಿದ್ದು ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಜೊತೆ ಚರ್ಚೆ ಮಾಡಲಿದ್ದಾರೆ. ಬಹುತೇಕ ಈ ತಿಂಗಳ ಅಂತ್ಯದೊಳಗೆ ಸಂಪುಟಕ್ಕೆ ಸರ್ಜರಿ ಆಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಆದರೆ ಈಗಿನ್ನೂ ಕಾಂಗ್ರೆಸ್ನಲ್ಲಿ ಶುರುವಾಗಿರೋದು ಭಿನ್ನಮತದ ಸ್ಯಾಂಪಲ್ ಅಷ್ಟೇ. ಹೊರಗೆ ಎಷ್ಟೇ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳಿಕೊಂಡ್ರು ಒಳಗಿಂದೊಳಕ್ಕೆ ಕಾಂಗ್ರೆಸ್ ನಾಯಕರು ಒಬ್ಬರ ವಿರುದ್ಧ ಇನ್ನೊಬ್ಬರು ಷಡ್ಯಂತ್ರ ರೂಪಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುವುದು ವಿರೋಧ ಪಕ್ಷದವರ ಆರೋಪ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾರ ಭವಿಷ್ಯ ನಿಜವಾಗುತ್ತೆ ಎಂದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಮತ್ತೆ ಸಮರ ಸಾರಿದೆ. ಹಲವು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನು ಮೊದಲು ಕ್ಲಿಯರ್ ಮಾಡ್ರಿ ಅಂತ 7 ಸಚಿವರಿಗೆ ಪತ್ರ ಬರೆದಿದ್ದಾರೆ. ದೇವರ ಕೆಲಸಕ್ಕೂ ಪರ್ಸೆಂಟೇಜ್ ಕೇಳೋ ಶಾಸಕರಿಗೂ ಕೂಡ ಕಡಿವಾಣ ಹಾಕಿ ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಆಗಿದ್ದಾಗ್ಲೂ ಗುತ್ತಿಗೆದಾರರ ಗೋಳು ಕೇಳೋರು ಇರಲಿಲ್ಲ. ಆಗ ವಿಪಕ್ಷದಲ್ಲಿದ್ದ ಇದೇ ಕಾಂಗ್ರೆಸ್ ನಾಯಕರು ಗುತ್ತಿಗೆದಾರರ ಬೆನ್ನಿಗೆ ನಿಂತಿದ್ರು. ಕಾಲ ಬದಲಾಯಿತು. ಬಿಜೆಪಿ ಸರ್ಕಾರ ಹೋಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರನೂ ಬಂತು. ಆದ್ರೆ ರಾಜ್ಯ ಗುತ್ತಿಗೆದಾರರ ಗೋಳಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಗುತ್ತಿಗೆದಾರರ ಬಾಕಿ ಹಣ ಯಾವಾಗ ಸಿಗುತ್ತೋ ಗ್ಯಾರಂಟಿನೂ ಇಲ್ಲ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ರೈಲಿಗೆ ತಲೆ ಕೊಟ್ಟು ಜೀವವನ್ನೇ ಬಿಟ್ಟ. ಮೊನ್ನೆ ತೀರ್ಥಹಳ್ಳಿ ಗುತ್ತಿಗೆದಾರರು ದಯಾಮರಣ ಕೋರಿ ಸಿಎಂ ಹಾಗೂ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಇನ್ನೊಂದ್ ಕಡೆ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಗುತ್ತಿಗೆದಾರ ಮೊಹಮ್ಮದ್ ಅನ್ನೋರು ದಯಾಮರಣಕ್ಕಾಗಿ ಪತ್ರ ಬರೆದಿದ್ರು. ಈಗ ಗುತ್ತಿಗೆದಾರರೆಲ್ಲ ಬೇಸತ್ತು ಸಭೆ ಮಾಡಿ ರಾಜ್ಯದ 7 ಪ್ರಮುಖ ಸಚಿವರುಗಳಿಗೆ ಪತ್ರ ಬರೆದಿದ್ದಾರೆ. ಜಲಸಂಪನ್ಮೂಲ, ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ.
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಪ್ರಿಯಾಂಕ್ ಖರ್ಗೆಗೂ ಪತ್ರ ಬರೆದಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ರಿಗೂ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ಗೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಪೌರಾಡಳಿತ ಖಾತೆ ಸಚಿವ ರಹೀಂ ಖಾನ್ಗೂ ಪತ್ರ ಬರೆದು ಬಾಕಿ ಹಣದ ಜೊತೆ ಭ್ರಷ್ಟಾಚಾರದ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ರಾಜ್ಯದ ಗುತ್ತಿಗೆದಾರರಿಗೆ ಹಲವು ವರ್ಷಗಳಿಂದ ಹಣ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಮಂತ್ರಿಗಳನ್ನ ಕೇಳಿ ಅಂತಾರೆ. ಗುತ್ತಿಗೆದಾರರ ಸಮಸ್ಯೆ ಚರ್ಚಿಸಲು ತಕ್ಷಣ ಸಭೆ ನಡೆಸಿ. ಬಿಜೆಪಿ ಅವಧಿಯಲ್ಲಾದ ಅನ್ಯಾಯ ಕೇಳೋಕೆ ಬಂದಿದ್ರೆ ಈಗ ನಮ್ಮ ಮೇಲೆ ನಿಮಗೆ ಕರುಣೆ ಇಲ್ಲ ಅಂತ ಅನ್ನಿಸ್ತಿದೆ. ನೀವು ಈ ರೀತಿ ಕಡೆಗಣಿಸ್ತೀರಾ ಅಂತ ಭಾವಿಸಿರ್ಲಿಲ್ಲ. ಗುತ್ತಿಗೆದಾರರ ಸಮಸ್ಯೆ ಚರ್ಚಿಸಲು ತಕ್ಷಣ ಸಭೆ ನಡೆಸಿ, ಇಲ್ಲದಿದ್ದರೆ ನಾವು ಹೋರಾಟದ ಹಾದಿ ಹಿಡಿಯುತ್ತೇವೆ ಎಂದಿದ್ದಾರೆ. ಜನವರಿ 9ಕ್ಕೆ ಎಲ್ಲಾ 7 ಸಚಿವರುಗಳಿಗೂ ಕರ್ನಾಟಕ ಸ್ಟೇಟ್ಸ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಪತ್ರ ಹೋಗಿದೆ. ಪತ್ರ ತಲುಪಿದ 7 ದಿನಗಳಲ್ಲಿ ಸಭೆ ಕರೆದು ನ್ಯಾಯ ಒದಗಿಸದಿದ್ದರೆ ಹೋರಾಟನೂ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಯಾಕೆ ನಮಗೆ ಸೀನಿಯರಿಟಿ ಮೇಲೆ ಕೊಡ್ಬೇಕು, ಸೀನಿಯರಿಟಿ ಬಿಟ್ಟು ಯಾಕೆ ಕೊಡ್ಲಿಕ್ಕೆ ಇಲ್ಲ, ಮಿನಿಸ್ಟರ್ ಟಿಕ್ ಹಾಕೊಡ್ಲಕತ್ತಾರ, ಅವ್ರು ಹೇಳೋದವ್ರು ಕೊಡ್ಲಕತ್ತೇವೆ ಅಂತ ಹೇಳಕತ್ತಾರ. ಇದು ಖರೇ ಸುಳ್ಳ. ಕೇಳೋ ಸಲಕ್ಕೆ ಹಾಕಿಸಿದ್ರೆ ಅವ್ರಿಗೆ ಪತ್ರ ಬರ್ದೇವು, ಸರ್ ಹಿಂಗೆ ಹೇಳ್ಯಾರ ನಿಮ್ಮ ಆಫೀಸರ್ಸ್ ಕ್ಲಿಯರ್, ಹಿಂಗೆ ಪತ್ರದಾಗ ಹಿಂಗೆ ಬರ್ದೇವು. ಪೇಮೆಂಟ್ ಅಲ್ಲಿ ಅದೇ ದಯಮಾರಣ ಕೊಡ್ರಿ ಅಂತ ಸರ್ಕಾರ ಪೇಮೆಂಟ್ ಕೊಡ್ರಿ, ಒಳ್ಳೆ ದಯಮಾರಣ ಪರ್ಮಿಷನ್ ಕೊಡ್ರಿ. ಮತ್ತೆ ಈ ಬಿಜಾಪುರದಾಗ 300 ಮಂದಿ ಕಾಂಟ್ರಾಕ್ಟರ್ ದಯಮರಣ ಕೇಳಿಲ್ರಿ. ಹಂಗ ಅದಕ್ಕೆ ನಾವು ಸಾಮೂಹಿಕವಾಗಿ ದಯಮರಣ ಕೇಳಮ್ಮ ಅಂತ ಮಾನ್ಯ ಎಲ್ಲ ಡಿಸ್ಟಿಕ್ ಅಧ್ಯಕ್ಷರು ಮೀಟಿಂಗ್ ಕರೆದ್ರು. ಕಮಿಷನ್ ಇಲ್ಲೇ ಕೊಡಲ್ಲ, ಒಟ್ಟು ಕೆಲಸ ಇಲ್ಲ, ಸಾಧ್ಯ ಇಲ್ಲ. MLA ಹೋಗ್ಬೇಕು, ರೊಕ್ಕ ಮಾತಾಡ್ಬೇಕು ಏನ್ರಿ, ಬ್ಯಾಗ್ ಇಡಬೇಕು ಏನ್ರಿ, ಅವ್ರ ಮಷೀನೇ ಮಾಡ್ರಿ ಎಣಸರ್ ಕರ್ರ ಅಂತ ಹೇಳಿ ಏನು ಅವಾಗ ಏನದ ಕೆಲಸ ಆಯ್ತು. ಕಂಬಿದ್ರೆ ಮತ್ತೆ ಕಂಬಿದ್ವ ಬಾ ನೋನಿ ಅಂತಾರ, ಏನೇ ಒಂದು ನೋಡ್ರಿ ತಪ್ಪಾಗಿ ಏನಿದವಲ್ಲ ತಂದ ಬಾ ಅಂತಾರ. ಈಗ ರೀ ಕಿಲ್ಲ ಹೇಳ್ತಾ ಕೇಳ್ರಿ, ಈ ದೇವಸ್ಥಾನ ಗುಡಿ ಗುಂಡ್ರು ರೊಕ್ಕ ಕೊಡ್ತಾರ ಸರ್ಕಾರ, ಅದ್ರಾಗೂ ಬಿಡೋದಾಗ್ಯಾರ MLA ಅವರು, ಅದಕ್ಕೂ ಕೊಡ್ಬೇಕು ನಾವು ಪರ್ಸೆಂಟೇಜ್. ಗುಡಿ ಗುಂಡ್ರ ಕೆಲಸ ಮಾಡ್ತೇವೆ ಅಂದ್ರೂ ಇಲ್ಲ ಯಾವ್ದು ಯಾಕಿರ್ಲಪ್ಪ ನಮ್ಗೆ ಕೊಡೇಬೇಕು ಅಂತಾರೆ. 6 ದಿನಗಳ ಹಿಂದಷ್ಟೇ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರು. ಜಲಸಂಪನ್ಮೂಲ ಇಲಾಖೆಯಲ್ಲಿ 14,600 ಕೋಟಿ, ಲೋಕೋಪಯೋಗಿ ಇಲಾಖೆಯಲ್ಲಿ 10,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3,100 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 2,800 ಕೋಟಿ, ಒಟ್ಟು 32,000 ಕೋಟಿ ರೂಪಾಯಿ ಅಂತ ಲೆಕ್ಕ ಕೊಟ್ಟಿದ್ರು. ಈಗ ಇದೇ ಲೆಕ್ಕವನ್ನ ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖ್ಜಿ ಪ್ರಸ್ತಾಪಿಸಿದ್ದಾರೆ. ಆದ್ರೆ ಗುತ್ತಿಗೆದಾರರ ಆರೋಪಕ್ಕೆಲ್ಲ ಸಚಿವರುಗಳ ಹತ್ರ ಉತ್ತರ ಆಗಿರ್ಲಿಲ್ಲ. ಆದ್ರೆ ಪತ್ರ ಬರದ ಬಗ್ಗೆ ಮಾತ್ರ ಮಾತಾಡಿದ್ರು. ಇವರು ಸಾಲ ಮಾಡಿ ಬಿಜೆಪಿಯವರು ತುಪ್ಪ ತಿಂದಿದ್ದಾರೆ. ಆ ಸಾಲದ ಬಡ್ಡಿಯನ್ನ ನಾವು ಕಟ್ತಾ ಇದೀವಿ. ಅದಕ್ಕೆ ಏನೇನು ದಾಖಲೆಗಳು ಬೇಕು ಅದೆಲ್ಲಾನು ಕೂಡ 1-2 ದಿನದಲ್ಲಿ ತಮ್ಮ ಮುಂದೆ ನಾನು ಇಡ್ತೀನಿ. ನಮ್ಮ ಇಲಾಖೆದು ಸರ್ಕಾರದಲ್ಲಿ ಅನುದಾನವನ್ನ ಮೀರಿ ಕೆಲಸಗಳನ್ನ ಕಾಮಗಾರಿಗಳನ್ನ ಅನುಮೋದನೆ ಮಾಡಿದ್ದಾರೆ. 100 ರೂಪಾಯಿ ಇದ್ರೆ 10,000 ರೂಪಾಯಿ ತನಕ ಇವರು ಕೆಲಸಗಳನ್ನ ಕೊಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅವಾಗ ಸರ್ಕಾರ ಸ್ಥಿರ ಇರಲಿಲ್ಲ. ಸೊ ಯಾರ್ಯಾರಿಗೆ ಮನವೊಲಿಸಬೇಕಾಗಿದ್ದಾರೆ ಅದು ಯಾರ್ಯಾರಿಗೆ ಬೇಕಾದ್ರೆ ಅದು ಯಾವುದೋ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತರ ಸೃಷ್ಟಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಮತ್ತು ಕೆಲಸ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಡ್ಯೂರೇಷನ್ ಏನು, ಮತ್ತು ಹಿಂದಿರ್ತಕ್ಕಂಥ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 2023 ಮಾರ್ಚಿಗೆ ನಮ್ಮ ಹತ್ರ ಇರ್ತಕ್ಕಂಥ ಬಿಲ್ಸು, ನಮ್ಮ ಹತ್ರ ಇರ್ತಕ್ಕಂಥ ಕಾಮಗಾರಿಗಳು ಎಲ್ಲವನ್ನೂ ಸಹಿತ ಅವ್ರಿಗೆ ವಿವರಣೆ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗಿಲ್ಲ, ಎಲ್ಲ ಟ್ರಾನ್ಸ್ಪರೆನ್ಸಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ಸಹಿತ ಅವ್ರಿಗೆ ಏನು ಬೇಕಾದರೂ ಯಾವ ರೀತಿ ಬೇಕಾದರೂ ಸಹಕಾರ ನೀಡಲಿಕ್ಕೆ ತಯಾರಿದ್ದೀವಿ. ಬಿಜೆಪಿಯವರ ಮೇಲೆ ಕಾಂಗ್ರೆಸ್ ಸಚಿವರು ಆರೋಪ ಮಾಡಿ ಕೈ ತೊಳೆದುಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಬಿಜೆಪಿ ನಾಯಕರು ಸುಮ್ಮನಾಗಲಿಲ್ಲ. ಈ ಸರ್ಕಾರದಲ್ಲಿ ಲೂಟಿ ನಡೀತಿದೆ, ಪರ್ಸೆಂಟೇಜ್ ಹೆಸರಲ್ಲಿ ಹಗಲು ದರೋಡೆ ಆಗ್ತಿದೆ, ATM ಸರ್ಕಾರ, ಅಸಹಾಯಕ CM ಅಂತೆಲ್ಲ ವಾಗ್ದಾಳಿ ಮಾಡಿದ್ರು. ಕೆಲಸ ಕೊಡ್ಲಿಕ್ಕೆ ಪರ್ಸೆಂಟೇಜು, ಬಿಲ್ ಪೇಮೆಂಟ್ ಮಾಡ್ಲಿಕ್ಕೆ ಪರ್ಸೆಂಟೇಜು, ಲೂಟಿ, ಹಗಲು ದರೋಡೆ. ಏನ್ ಪಾಪ ಮುಖ್ಯಮಂತ್ರಿಗಳು ಅಸಹಾಯಕರು. ಎಷ್ಟೆಷ್ಟು ಪರ್ಸೆಂಟು ಇವ್ರಿಗೇನಾರು ಆತ್ಮಸಾಕ್ಷಿ ಇದೆಯಾ, ಏನಾರು ಆಪಾದನೆ ಮಾಡಿರಲ್ಲ ಅವ್ರ ನಾಲ್ಗೆ ಇದೆಯಾ, LOCನ ಕರೆಕ್ಟಾಗಿ ಪೇಮೆಂಟ್ ಪ್ರಕಾರವಾಗಿ ಕೊಡ್ತಿದಾರಾ? ಈ ಕಿವುಡ ಸರ್ಕಾರಕ್ಕೆ, ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳ್ಬೇಕು? ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಕಿವುಡ್ ಅಂದ್ರೆ ಇವರು ತೌಡ್ ಅಂದ್ರಂತೆ. ಬಹಳ ಬ್ಯಾಲೆನ್ಸ್ ಇಟ್ಟು ಹೋಗ್ಬಿಟ್ಟಿದ್ರು. ನಾವಿವಾಗ ಹಣ ಎಲ್ಲ ಒದಗಿಸ್ಕೊಡ್ತಾ ಇದ್ದೀರಿ. ಯಾರಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋದು?
ಕೆಲಸ ಮಾಡಿಲ್ವಾ ಅವರು ಕಾಂಟ್ರಾಕ್ಟರ್ಗಳು? ಅನುದಾನ ಇರಲಿಲ್ಲ, ಆದ್ರೆ ಕೆಲಸ ಕೊಟ್ಬಿಟ್ಟಿದ್ರು, ಕೆಲಸ ಮಾಡಿದಾರಲ್ಲ, ಆ ದುಡ್ಡು ಕೇಳ್ತಾ ಇರೋದು ಅವರು. ಅದನ್ನು ಕೊಡಿ. ಮಾರ್ಚ್ ಅಂತ್ಯಕ್ಕೆ 50% ಬಿಲ್ ಬಿಡುಗಡೆಯಾಗಬೇಕು, ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿತೀವಿ ಅಂತಿದ್ದಾರೆ ಗುತ್ತಿಗೆದಾರರು. ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 144 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಇವತ್ತಿನಿಂದ ಶುರುವಾಗಿದೆ. ಮೊದಲ ದಿನವೇ 1 ಕೋಟಿಗೂ ಅಧಿಕ ಭಕ್ತರು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ವಿದೇಶಗಳಿಂದ ಬಂದಿರುವಂತಹ ಭಕ್ತರು ಸನಾತನ ಧರ್ಮಕ್ಕೆ ಶರಣಾದರು. 45 ದಿನಗಳ ಈ ಮಹಾಕುಂಭಮೇಳದಿಂದ ಅಂದಾಜು 2 ಲಕ್ಷ ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದೆ ಯೋಗಿ ಸರ್ಕಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದಿನಿಂದ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ರಾಜಕಾರಣಿಗಳ ಹಸ್ತಕ್ಷೇಪವಿಲ್ಲ, ಅದ್ಧೂರಿ ವೇದಿಕೆಗಳಿಲ್ಲ, ಭಾಷಣಗಳಿಲ್ಲ. ಭಕ್ತರಿಂದ ಭಕ್ತರಿಗಾಗಿ, ಭಕ್ತರಿಗೋಸ್ಕರ ಭಕ್ತರೇ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಚಾಲನೆ ನೀಡಿದ್ರು. ಅದಕ್ಕೆ ಸಾಕ್ಷಿ ಈ ಜನಸ್ತೋಮ. ಅಮೃತಕ್ಕಾಗಿ ರಾಕ್ಷಸರು ದೇವಾನುದೇವತೆಗಳ ಮೇಲೆ ಯುದ್ಧ ಸಾರಿ ಸಮುದ್ರ ಮಂಥನ ನಡೆಸುತ್ತಿದ್ರು. ಸಮುದ್ರ ಮಂಥನದ ವೇಳೆ 1 ಹನಿ ಅಮೃತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಬಿತ್ತು ಅನ್ನುತ್ತೆ ಪುರಾಣ. ಅದೇ ತ್ರಿವೇಣಿ ಸಂಗಮದಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತಿದೆ. ಅಚ್ಚರಿ ಅಂದ್ರೆ ಅಮೃತ ಬಿದ್ದ ದಿನ ಮಹಾಶಿವ ಜನಿಸಿದ ಆರಿದ್ರ ನಕ್ಷತ್ರ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನಾನೂ ಇವತ್ತು. ಹಾಗಾಗಿನೇ ಇವತ್ತೇ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮೊದಲ ದಿನವೇ 1 ಕೋಟಿಗೂ ಅಧಿಕ ಭಕ್ತರು ಪವಿತ್ರ ಮಹಾಕುಂಭಮೇಳದಲ್ಲಿ ಭಾಗಿಯಾದರು. ನಾವೆಲ್ಲ ಪುಣ್ಯ ಮಾಡಿರೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿದ್ದೀವಿ. ಇವತ್ತಿನ ವಿಶೇಷ ಬಂದ್ಬಿಟ್ಟು ಆರುದ್ರ ನಕ್ಷತ್ರ, ಶಿವನ ಜನ್ಮದಿನ ಮತ್ತು ಕುಂಭಮೇಳ 3 ನಡೀತಿರೋದು ತುಂಬಾ ವಿಶೇಷ. ಇಲ್ಲಿ ಒಂದು ಅಷ್ಟದಶ ಶಕ್ತಿಪೀಠ ಇದೆ. 18 ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ ಇಲ್ಲಿದೆ, ಪ್ರಯಾಗೆ ಮಾಧವೇಶ್ವರಿ ಅಂತ ಹೇಳಿ. ಪ್ರಯಾಗೆ ಮಾಧವೇಶ್ವರಿ ಶಕ್ತಿಪೀಠದಲ್ಲಿ ಏನು ವಿಶೇಷ ಅಂದ್ರೆ ತಾಯಿಯ ಬಲಗೈ ಬಿದ್ದಂತ ಕುಂಭ ಅದು ಜಾಗ. ಜಗದ್ಗುರು ಶಂಕರಾಚಾರ್ಯರು ಅಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಕ್ ಬಂದಾಗ ಗಂಗಾ, ಯಮುನಾ, ಸರಸ್ವತಿ 3 ನದಿ ಸೇರೋ ಜಾಗ ಇದು. ಬರುವಂತ ಭಕ್ತಾದಿಗಳು ಕುಂಭಮೇಳದಲ್ಲಿ ಇಲ್ಲಿ ಸ್ನಾನ ಮಾಡಿ ನಂತರ ಅಲ್ಲಿ ಪ್ರಯಾಗ್ರಾಜಲ್ಲಿ ಹೋಗಿ ಮಾಧವೇಶ್ವರಿ ದರ್ಶನ ಮಾಡಿದ್ರೇನೆ ಅದರ ಪ್ರತಿಫಲ ಸಿಗೋದು. ಮಹಾಕುಂಭಮೇಳದಲ್ಲಿ ಜನರ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ನೀರಿನ ಒಳಗೂ ಹದ್ದಿನ ಕಣ್ಣಿಡಲು ಡ್ರೋನ್ ಮತ್ತು ಎಐ ಕ್ಯಾಮೆರಾಗಳನ್ನು ಬಳಸಲಾಗ್ತಿದೆ. ಸಂಗಮ್ ಪ್ರದೇಶದಲ್ಲಿ 24/7 ಕಣ್ಗಾವಲು, ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದೆ. 2700 ಕ್ಯಾಮೆರಾಗಳು, 56 ಸೈಬರ್ ಯೋಧರ ತಂಡವು ಆನ್ಲೈನ್ ಬೆದರಿಕೆಗಳ ಮೇಲ್ವಿಚಾರಣೆ ಮಾಡುತ್ತಿದೆ. 2 ಲಕ್ಷ ಕೋಟಿ ಆದಾಯದ ನಿರೀಕ್ಷೆ. 12 ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ 2019ರಲ್ಲಿ ನಡೆದಿತ್ತು. ಆಗ 24 ಕೋಟಿ ಜನ ಸೇರಿದ್ರು. ಪೂರ್ಣ ಕುಂಭಮೇಳದಲ್ಲಿ 3,000 ಕೋಟಿ ಖರ್ಚಾಗಿತ್ತು. ಆದರೆ 1 ಲಕ್ಷ ಕೋಟಿ ರೂಪಾಯಿ ಲಾಭ ಯೋಗಿ ಸರ್ಕಾರಕ್ಕೆ ತಂದುಕೊಟ್ಟಿತ್ತು. ಈಗ 144 ವರ್ಷಗಳಿಗೆ ಒಮ್ಮೆ ಬರುವ ಮಹಾಕುಂಭಮೇಳ ನಡೆಯುತ್ತಿದೆ. ಹತ್ರ 6,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ. 45ರಿಂದ 40 ಕೋಟಿಗೂ ಅಧಿಕ ಜನ ಬಂದು ಹೋಗಲಿದ್ದು ಅಂದಾಜು 2 ಲಕ್ಷ ಕೋಟಿಗೂ ಅಧಿಕ ಆದಾಯ ಯೋಗಿ ಸರ್ಕಾರದ ಬೊಕ್ಕಸ ಸೇರುವ ನಿರೀಕ್ಷೆ ಇದೆ. To come here. I know it's going to be cold, but I'm very happy to. I think Snan is best. Snan is best. I every year I'm going to Ganga in Rishikesh and taking Snan there. This is my first Snan. Just now I'm going. I feel very humbled. I feel very privileged. It's something that I've been dreaming about for over 40 years to come here. ಸನಾತನ ಧರ್ಮಕ್ಕೆ ಮನಸೋತು ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ವಿದೇಶಿಗರು ಮಹಾಕುಂಭಮೇಳದ ವ್ಯವಸ್ಥೆ ನೋಡಿ ಖುಷಿಪಟ್ಟರು, ಧನ್ಯವಾದ ಅರ್ಪಿಸಿದ್ರು. ಏನೇ ಹೇಳಿ, ಇವತ್ತಿನಿಂದ ಮಹಾಕುಂಭಮೇಳ ಶುರುವಾಗಿದೆ. ಫೆಬ್ರವರಿ 25ರವರೆಗೂ ನಿರಂತರವಾಗಿ ನಡೆಯಲಿದೆ. ಸಾಧ್ಯವಾದರೆ 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳಕ್ಕೆ ಹೋಗಿ ಬನ್ನಿ. ಮಹಾಕುಂಭಮೇಳದಿಂದ ರಾಘವೇಂದ್ರ ಗುಡಿ, ನ್ಯೂಸ್ 18. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೋನಾಮಾರ್ಗ್ ಸುರಂಗವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು. ಸುರಂಗ ಮಾರ್ಗ ಉದ್ಘಾಟಿಸಿದ ಪ್ರಧಾನಿ ಮೋದಿ ಓಮರ್ ಅಬ್ದುಲ್ಲಾ ಸರ್ಕಾರಕ್ಕೆ ಹೊಸ ಸಂದೇಶವನ್ನು ಕೂಡ ರವಾನಿಸಿದರು. ಮೋದಿ ಕೊಟ್ಟಂತಹ ಭರವಸೆ ಈಡೇರಿಸುವ ವ್ಯಕ್ತಿ ಅಂತ ಕೂಡ ಹೇಳಿಕೊಂಡರು. ಆ ಮೂಲಕ ಆರ್ಟಿಕಲ್ 370 ಮರುಸ್ಥಾಪಿಸ್ತೀವಿ ಅನ್ನೋರಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದರು. ಸೋನಾಮಾರ್ಗ ಸುರಂಗಕ್ಕೆ ಪ್ರಧಾನಿ ಚಾಲನೆ.
ಜಮ್ಮು ಕಾಶ್ಮೀರದ ಬಹುನಿರೀಕ್ಷಿತ ಝಡ್ ಮೋರ್ ಸುರಂಗ ಮಾರ್ಗ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದೆ. ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 6.5 ಕಿಲೋಮೀಟರ್ ಉದ್ದದ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡ ಸುರಂಗ ಮಾರ್ಗವನ್ನ ನಿರ್ಮಿಸಲಾಗಿದೆ. ಈ ಸುರಂಗ ಮಾರ್ಗವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ಲೋಕಾರ್ಪಣೆ ಬಳಿಕ ಪ್ರಧಾನಿ ಮೋದಿ ತೆರೆದ ಕಾರಿನಲ್ಲಿ ತೆರಳಿ ಝಡ್ ಮೋಹರ್ ಸುರಂಗವನ್ನ ವೀಕ್ಷಿಸಿದ್ರು. ಇದಾದ ಬಳಿಕ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದ್ರು. ನಾನು ಕೊಟ್ಟ ಭರವಸೆಗಳನ್ನ ಈಡೇರಿಸುವೆ, ಸಮಯ ಬಂದಾಗ ಎಲ್ಲವೂ ಆಗಲಿವೆ ಅಂತ ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಮತ್ತು ರೈಲ್ವೆ ಸಂಪರ್ಕದ ಬಗ್ಗೆ ಮೋದಿ ಹೇಳಿದ್ರು. ये मोदी है, वादा करता है तो निभाता है. हर काम का एक समय होता है और सही समय पर सही काम भी होने वाले हैं. और जब मैं सोनमर्ग टनल की बात कर रहा था, इससे करगिल और लेह के लोगों की बहुत आसान होगी. 2015 में सोनमर्ग टनल के वास्तविक निर्माण का काम शुरू हुआ. जिसका प्रारंभ हम करेंगे, उसका उद्घाटन भी हम ही करेंगे. टूरिज्म को भी नए पंख लगने वाले हैं. ಸುರಂಗ ಮಾರ್ಗದಿಂದ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲವಾಗುವ ಜೊತೆಗೆ ಸೇನಾಪಡೆಗಳ ಸುಗಮ ಸಂಚಾರಕ್ಕೂ ಅನುಕೂಲವಾಗಲಿದೆ. ಮುಖ್ಯವಾಗಿ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ವಾಸ್ತವ ನಿಯಂತ್ರಣ ರೇಖೆಯ ಪ್ರದೇಶಗಳ ಹಾದಿಯಲ್ಲಿ ಸಂಚಾರ ಮತ್ತಷ್ಟು ಸುಲಭವಾಗಲಿದೆ. ಹಾಗಾದ್ರೆ ಸೋನಾಮಾರ್ಗ್ ಸುರಂಗ ಮಾರ್ಗ ಏನೆಲ್ಲ ವಿಶೇಷತೆ ಒಳಗೊಂಡಿದೆ, ಇದರಿಂದ ಏನೆಲ್ಲ ಲಾಭ ಆಗಲಿದೆ ಅಂತ ನೋಡೋದಾದ್ರೆ, ಸೋನಾಮಾರ್ಗ್ ಸುರಂಗ ಮಾರ್ಗ 6.5 ಕಿಲೋಮೀಟರ್ ಉದ್ದ ಇದೆ. 2400 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸುರಂಗ ನಿರ್ಮಿಸಲಾಗಿದೆ. 2015ರಲ್ಲಿ ಆರಂಭವಾದ ಈ ಸುರಂಗ ಕಾಮಗಾರಿ ಪೂರ್ಣಗೊಳ್ಳಲು 10 ವರ್ಷ ತೆಗೆದುಕೊಂಡಿದೆ. ವಿಶೇಷ ಅಂದ್ರೆ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಝಡ್ ಆಕಾರದಲ್ಲಿ ಸುರಂಗವನ್ನ ನಿರ್ಮಿಸಲಾಗಿದೆ. ಅಲ್ಲದೆ 80 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಸಂಚರಿಸಬಹುದು. ಪ್ರತಿ ಗಂಟೆಗೆ 1000 ವಾಹನಗಳ ಓಡಾಟದ ಸಾಮರ್ಥ್ಯ ಹೊಂದಿದೆ. ಗಗಾಂಗೀರ್ ಸೋನಾಮಾರ್ಗ್ ನಡುವೆ ಪ್ರಯಾಣಕ್ಕೆ ಮೊದಲು 2 ಗಂಟೆ ತೆಗೆದುಕೊಳ್ಳುತ್ತಿತ್ತು. ಈಗ 15 ನಿಮಿಷಕ್ಕೆ ತೆರಳಬಹುದು. ಗಡಿಯಲ್ಲಿ ಸೇನಾ ವಾಹನಗಳ ಓಡಾಟಕ್ಕೆ ಹೆಚ್ಚು ಅನುಕೂಲ ಆಗಲಿದೆ. ಸೋನಾಮಾರ್ಗ್ ಟನಲ್ನಿಂದ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರಯೋಜನಕಾರಿ ಆಗಲಿದೆ. ಕಾರ್ಗಿಲ್ನಿಂದ ಶ್ರೀನಗರಕ್ಕೆ ರಸ್ತೆ ಸಂಚಾರ ಸುಗಮ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.